ಸರಿ ಆಗಿದ್ದಾಗೋಗಿದೆ, ಇನ್ಮೇಲೆ ಬದುಕೋದು ನೋಡೋಣ. ನಮ್ಮಮ್ಮ 2 ಲಕ್ಷ ಕೊಟ್ಟಿದ್ದಾರೆ, ಬಂದ್ರೋ ಮಚ್ಚ ಬ್ಯಾಂಕಲ್ಲಿ ಆಗ್ಬಿಟ್ಟು ಬರೋಣ. ನೋ ಚಂದು, ಇವತ್ತು ಸೆಕೆಂಡ್ ಸ್ಯಾಟರ್ಡೇನೋ, ಬ್ಯಾಂಕ್ ಎಲ್ಲ ಕ್ಲೋಸ್ ಇರುತ್ತೆ. ನೀನ್ ಹೆಂಗ್ ದುಡ್ಡು ಹಾಕ್ತೀಯಾ? ಅಯ್ಯೋ, ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಅಂತಾನೆ ಮರ್ತೋಗಿದ್ದೀನಿ ಮಚ್ಚ. ಅದು ಗೊತ್ತಿಲ್ಲದೆ ನಮ್ಮಮ್ಮ ಅಕೌಂಟಲ್ಲಿ ಹಾಕ್ತೀನಿ ಅಂತ 2 ಲಕ್ಷ ತಗೊಂಡ್ಬಿಟ್ಟಿದ್ದೀನಿ. ಮಗ ದುಡ್ಡು ಹೆಂಗೋ ತಗೊಂಡ್ ಬಂದಿದ್ಯಾ? ಲೇ ರುದ್ರ ಬೇಡ. ಏಯ್ ನೀನ್ ಸುಮ್ನಿರೋ ಮಗ, ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಇವಾಗ ನಾವು ತುಂಬಾ ಲಾಸಲ್ಲಿ ಇದೀವಿ. ನಿನ್ ಬೆಟ್ಟ 50,000 ಇದ್ರೆ ನಾವು ಬೆಟ್ಟಿಂಗ್ ಆಡೋಣ. ನಿನ್ ದುಡ್ಡನ್ನ ಡಬಲ್ ಮಾಡೋದು ನಮ್ ಜವಾಬ್ದಾರಿ. ಏನಂತೀಯ ಮಗ? ಈ ಒಂದ್ಸಲ ಕುಪ್ಕೊಳ್ಳು. ಹೌದು ಮಚ್ಚ, ನಿಜ ಅವ್ನು ಹೇಳಿದ್ದು. ನನ್ನ ಮಕ್ಕಳ ಇವಾಗ ತಾನೇ ಹೇಳಿದ್ನಲ್ಲ, ಈ ಬೆಟ್ಟಿಂಗ್ ಎಲ್ಲ ಆಡ್ಬೇಡ್ರಿ ಅಂತ. ನಮ್ಮಮ್ಮ ನಮ್ಮ ತಂಗಿ ಮದುವೆಗೋಸ್ಕರ 1 ರೂಪಾಯಿ ಕೂಡಿಟ್ಟಿರೋ ಕಾಸು ಮಚ್ಚ ಇದು. ಲೋ ಮಚ್ಚ, ಇದೊಂದೇ ಒಂದ್ಸರಿ ನಮ್ ಮಾತು ಕೇಳು, ಡಬಲ್ ಮಾಡ್ಕೊಡ್ತೀವೋ. ಮಗ ಈ ಒಂದ್ಸಲಕ್ಕೆ ನಾನು ಹೇಳಿದ್ ಕೇಳು. ನಂಗೆ ಗೊತ್ತಿರೋ ಒಂದೇ ಒಳ್ಳೆ ಟೆಲಿಗ್ರಾಮ್ ಚಾನಲ್ ಇದೆ. ಅವನು ಏನ್ ಹೇಳಿದ್ರೆ ಮಗ 100% ವಿನ್ ಆಗೇ ಆಗ್ತೀವಿ. ಒಂದ್ಸಲಕ್ಕೆ ಮಚ್ಚ, ನೀನಾದ್ರೂ ಹೇಳೋ. ಮಚ್ಚ, ಮೊನ್ನೆ ಜೀವನದಲ್ಲೂ ಮೊನ್ನೆ ಅವ್ನು ಕೊಟ್ಟಿರೋ ಸರಿ ಮಚ್ಚ, ದುಡ್ಡುಗೋಸ್ಕರ ಅಲ್ಲ, ಇವನ್ಗೋಸ್ಕರ ಒಪ್ಕೊಂತಿದ್ದೀನಿ. ಮಚ್ಚ. ಮಚ್ಚ ತುಂಬಾ ಥ್ಯಾಂಕ್ಸ್. ಹಲೋ ಅಣ್ಣ, ಅರ್ಜೆಂಟ್ ಆಗಿ CSK ಮೇಲೆ 50,000 ಹಾಕಣ. ಹಾ ಥ್ಯಾಂಕ್ಸ್ ಅಣ್ಣ. ಲೋ ಮಚ್ಚ, ಈ ಮ್ಯಾಚ್ ಏನಾದ್ರು ನಕ್ಕನ್ ಗೆದ್ರೆ ನಿನ್ ಪ್ರಾಬ್ಲಮ್ಸ್ ನನ್ನ ಪ್ರಾಬ್ಲಮ್ಸ್ ಫುಲ್ ಕ್ಲಿಯರ್ ಆಗಿ ಹೋಗುತ್ತೋ. ಅದು ಮಗ. ಮಚ್ಚ, ಏ ಚಂದು, ನಿನ್ನ ಮಾತ್ರ ಮರಿಯಲ್ಲಪ್ಪ. ನಿನ್ನ 50,000 ನಿಂಗೆ ಹಂಗೆ ಕೊಡ್ತೀವಿ, ಡಬಲ್ ಮಾಡ್ಕೊಟ್ಟು. ಮಚ್ಚ, ನಮ್ಗೆ 50,000 ಬಂದ್ರೆ 30,000 ಮಕ್ಕಕ್ಕೆ ಕೊಡ್ದ್ಬಿಟ್ಟು 20,000ದಲ್ಲಿ ಜಲ್ಸ ಮಾಡೋಣ. ಮಗ